ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಭಾರತದಲ್ಲಿ ಎರಡು ಮಹಾಕಾವ್ಯಗಳು ಅತ್ಯಂತ ಜನಪ್ರಿಯವಾದವುಗಳು. ತಮಗೆಲ್ಲ ಗೊತ್ತಿದ್ದ ಹಾಗೆ ರಾಮಾಯಣ ಮತ್ತು ಮಹಾಭಾರತ. ಇವೆರಡೂ ಮಹಾಕಾವ್ಯಗಳು ರಂಜನೆ, ಬೋಧನೆ, ಮನರಂಜನೆ, ಒಂದಷ್ಟು ನೈತಿಕತೆಯನ್ನು ಹೇಳೋದು ಹೊರತುಪಡಿಸಿದರೆ ಇವು ಇತಿಹಾಸ ಅಲ್ಲ ಅನ್ನೋದು ಬಹಳ ವಿದ್ವಾಂಸರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ. ಇಲ್ಲಿ ಇವೆರಡೂ ಮಹಾಕಾವ್ಯಗಳು ಮನುಸ್ಮೃತಿಯನ್ನು ಆಧಾರವಾಗಿಟ್ಕೊಂಡು ಹಾಗೂ ಚಾತುರ್ವರ್ಣದ ರಕ್ಷಣೆಯ ದೃಷ್ಟಿಯನ್ನಿಟ್ಕೊಂಡು ಹುಟ್ಟುಬಿಡದಂಥ ಮಹಾಕಾವ್ಯಗಳು. ಹಾಗಾಗಿ ಯಾರು ಚಾತುರ್ವರ್ಣವನ್ನು, ಮನುಸ್ಮೃತಿಯನ್ನು ಬಹಳ ನೆಚ್ಕೊಳ್ತಾರೋ, ನಂಬುತ್ತಾರೋ, ಅವುಗಳ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಾರೋ ಅವರಿಗೆ ಬಹಳ ಅತ್ಯಂತ ಪ್ರಿಯವಾದಂಥ ಮತ್ತು ಅಷ್ಟೇ ಪವಿತ್ರವಾದಂಥ ಮಹಾಕಾವ್ಯದ ಕಥೆಗಳು. ರಾಮಾಯಣ ಇದು ಒಬ್ಬ ಕವಿ ಬರೆದ ಅಂತ ಹೇಳಲಾಗ್ತದೆ. ಆದರೆ ಕನಿಷ್ಠ ಜಗತ್ತಿನಲ್ಲಿ 300ಕ್ಕೂ ಹೆಚ್ಚು ಬಗೆಯ ರಾಮಾಯಣಗಳು ನಮಗೆ ಲಭ್ಯ ಇದ್ದಾವೆ. ಒಂದು ರಾಮಾಯಣದಿಂದ ಇನ್ನೊಂದು ರಾಮಾಯಣ ಭಿನ್ನವಾಗಿದ್ದಾವೆ. ಕಥೆಗಳು ಒಳಗೆ ಸೇರಿದಂಥವು ಅನೇಕ ನಮೂನೆಯ ಭಿನ್ನತೆಗಳನ್ನು ಹೊಂದಿದ್ದಾವೆ. ಅದರಲ್ಲೂ ಶ್ರೀಲಂಕಾದ ರಾಮಾಯಣ ತೊಗೊಂಡ್ರೆ ಅದು ಭಾರತದ ವಾಲ್ಮೀಕಿ ರಾಮಾಯಣಗೆ ತದ್ವಿರುದ್ಧವಾದಂಥ ಕಥೆಯನ್ನು ಹೊಂದಿರತಕ್ಕಂಥ ರಾಮಾಯಣ. ಹೀಗೆ ರಾಮಾಯಣ ಅನ್ನುವಂಥದ್ದೇ ಒಂದು ಫ್ಯಾಂಟಸಿ ಕಥೆಯಾಗಿ ನಾವು ನೋಡಬೇಕಾಗ್ತದೆ. ಆ ರಾಮಾಯಣದ ಕಾಲ್ಪನಿಕ ಕಥೆಯಲ್ಲಿ ಬರ್ತಕ್ಕಂಥ ಚಾತುರ್ವರ್ಣದ ಅನೇಕ ಸಂಗತಿಗಳು, ಅಂದರೆ ಪುರುಷ ಪ್ರಾಧಾನ್ಯತೆ, ಮಹಿಳೆಯ ಶೋಷಣೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೇ ಇರುವುದು, ಏಕಪತ್ನಿ ವ್ರತಸ್ಥ ಅಥವಾ ಪಿತೃವಾಕ್ಯ ಪರಿಪಾಲಕ ಅಂತಕ್ಕಂಥ ವೈದಿಕ ಸ್ಥಾಪಿತ ಮೌಢ್ಯಗಳು ಮತ್ತು ಮೌಲ್ಯಗಳು, ಹೀಗೆ ಅನೇಕ ಬಗೆಯ ವೈಪರೀತ್ಯಗಳು, ವೈರುಧ್ಯಗಳು ಹೊಂದಿರತಕ್ಕಂಥ ಒಂದು ಫ್ಯಾಂಟಸಿ ಕತೆ ರಾಮಾಯಣ. ರಾಮಾಯಣದಲ್ಲಿ ಸೀತೆ ರಾಮರ ಕತೆ ಬಹಳ ಪ್ರಾಧಾನ್ಯವಾದಂಥದ್ದು. ಸೀತೆ ನಾಯಕಿ, ರಾಮ ನಾಯಕ. ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗ್ತಾನೆ ಅನ್ನುವುದು ಬರ್ತದೆ. ಆತ ರಾಕ್ಷಸ, ದುಷ್ಟ, ಹೀಗೆಲ್ಲ ಬರ್ತದೆ. ಅದೇ ರಾಮಾಯಣದಲ್ಲಿ ಸೀತೆಯನ್ನು ಆತ ಅಪಹರಿಸಿಕೊಂಡು ಹೋದರೂ ಕೂಡ ಬಹಳ ಗೌರವಯುತವಾಗಿ ನಡ್ಕೊಂಡ ಅನ್ನುವಂಥದ್ದನ್ನು ಅವರೇ ಬರೀತಾರೆ. ಯಾಕೆ ಎತ್ಕೊಂಡು ಹೋದ, ಅದರ ಹಿನ್ನೆಲೆ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಅವರು ಕೊಡೋದಿಲ್ಲ. ರಾವಣನ ತಂಗಿಗೆ ಆದ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲು ಆತ ಮಹಿಳೆಯರಿಗೆ ಗೌರವ ಕೊಡುವುದು ಈ ಆರ್ಯಪುತ್ರರು ಕಲಿಯಲಿ, ಹೆಣ್ಣಿನ ಬೆಲೆ ಅವರಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ಎತ್ಕೊಂಡು ಹೋದ ಅಂತ ವಾದಿಸುವವರು ಕೂಡ ಇದ್ದಾರೆ. ಅದು ಬಹುಶಃ ನಿಜ ಕೂಡ. ಹೀಗೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಬಹಳ ಮರ್ಯಾದೆಯಾಗಿಟ್ಟು ಕೊನೆಗೆ ರಾವಣ ಮತ್ತು ರಾಮರ ನಡುವೆ ಯುದ್ಧ ನಡೀತದೆ. ಅದೆಲ್ಲ ತಮಗೆ ಗೊತ್ತಿದೆ. ರಾಮನಿಗೆ ಲಂಕೆಗೆ ಹೋಗೋಕ್ಕಾಗೋದಿಲ್ಲ. ವಾನರರ ಸಹಾಯ ಪಡಿತಾನೆ. ರಾಮ ಇಡೀ ರಾಮಾಯಣದುದ್ದಕ್ಕೂ ಹೇಗೆ ಒಬ್ಬ ಫ್ಯಾಂಟಸಿ ನಾಯಕನಾಗಿ ಬಲಪಂಥೀಯರಿಂದ ಚಿತ್ರಿಸಲ್ಪಡ್ತಾನೋ ಹಾಗೆ ವಿಮರ್ಶಕರಿಂದ ಆತ ಒಬ್ಬ ಚಾತುರ್ವರ್ಣದ ಪರಿಪಾಲಕನಾಗಿ, ಒಬ್ಬ ಸಾಮಾನ್ಯ ಕ್ಷತ್ರಿಯ ಧರ್ಮ ಪರಿಪಾಲಿಸುವ ರಾಜನಾಗಿ ಗುರುತಿಸಲ್ಪಡ್ತಾನೆ. ಹೀಗೆ ಸೀತೆಯನ್ನ ಅಪಹರಣದಿಂದ ಮುಕ್ತ ಮಾಡಿ ರಾವಣನ ವಧೆಯ ನಂತರ ರಾಮ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಬಂದಾಗ ಸೀತೆ ಮತ್ತು ರಾಮರ ನಡುವೆ ಒಂದು ಸಂಭಾಷಣೆ ನಡೀತದೆ. ಮುಂದಿನ ಕಥೆ ನಿಮಗೆ ಗೊತ್ತಿದೆ. ಸೀತೆಯನ್ನು ಆತ ತುಂಬು ಗರ್ಭಿಣಿ ಇರುವಾಗ ಕಾಡಿಗೆ ಕಳಿಸುವಂಥದ್ದು, ಮಕ್ಕಳು ಹುಟ್ಟೋದು, ಮಕ್ಕಳ ಜೊತೆ ಯುದ್ಧಾಡೋದು, ಇವೆಲ್ಲ ಕಥೆಗಳು ತಮಗೆ ಗೊತ್ತಿದ್ದಾವೆ. ಅದಕ್ಕೆ ಮೊದಲು ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದ ಮೇಲೆ ಆಕೆಯ ಜೊತೆಗೆ ಆತ ಮಾಡುವ ಸಂವಾದ ಭಾಳ ಕುತೂಹಲಕಾರಿಯಾದಂಥ ಸಂವಾದ. ಸೀತಾರಾಮರ ಈ ಸಂವಾದ ವಾಲ್ಮೀಕಿ ರಾಮಾಯಣದ ಸಗ್ಗ 115ರಲ್ಲಿ ಬಹಳ ಮಾರ್ಮಿಕವಾಗಿ ವರ್ಣಿಸಲ್ಪಟ್ಟಂಥ ಘಟನೆ. ರಾಮ ಹೇಳ್ತಾನೆ, ಸೀತೆ ಕೇಳಿಸ್ಕೋ, ನಾನು ರಾವಣನನ್ನು ಕೊಂದದ್ದು ನಿನಗಾಗಿ ಅಲ್ಲ, ಅಥವಾ ನಿನ್ನನ್ನು ಬಂಧ ಮುಕ್ತ ಮಾಡೋದಕ್ಕಾಗಿ ಅಲ್ಲ. ನನ್ನ ಮೇಲಿನ ಅಪವಾದವನ್ನು ಅಳಿಸೋದಕ್ಕಾಗಿ ನಾನು ರಾವಣನನ್ನು ಕೊಲ್ಲಬೇಕಾಯಿತು ಮತ್ತು ನನ್ನ ಮರ್ಯಾದೆಯ ರಕ್ಷಣೆಗಾಗಿ ನಾನು ರಾಮನ ಜೊತೆ ಯುದ್ಧ ಆಡಬೇಕಾಯಿತು. ನೀನು ಸುದೀರ್ಘ ಅವಧಿಯವರೆಗೆ ರಾವಣನ ವಶದಲ್ಲಿ ಇದ್ದೆ. ಆದ್ದರಿಂದ ನನಗೆ ನಿನ್ನ ಮೇಲೆ ಸಂದೇಹವಿದೆ. ಅನೇಕ ರಾಮಾಯಣದ ಕಥೆಗಳನ್ನು ವರ್ಣನೆ ಮಾಡುವಾಗ ಅನೇಕರು ರಾಮನಿಗೆ ಸೀತೆಯ ಮೇಲೆ ಸಂದೇಹ ಇರಲಿಲ್ಲ, ಯಾರೋ ಒಬ್ಬ ಬಟ್ಟೆ ತೊಳೆಯುವವನು ಮಾತಾಡಿದ್ದಕ್ಕಾಗಿ ಆ ಅಪವಾದವನ್ನು ನೀಗಿಸಿಕೊಳ್ಳಲು ಆತ ಸೀತೆಯನ್ನು ಕಾಡಿಗಟ್ಟದಂಥ ವಾದ ಮಾಡೋರು ಇದ್ದಾರೆ. ಅದು ಕಥೆಗಳಲ್ಲೂ ಇದೆ. ಆದರೆ ಇಲ್ಲಿ ಸಗ್ಗ 115ರ ವಾಲ್ಮೀಕಿ ರಾಮಾಯಣದಲ್ಲಿ ಸ್ವತಃ ರಾಮ ಹೇಳತಕ್ಕಂಥದ್ದು ಸೀತೆಗೆ, ನೀನು ಭಾಳ ಸುದೀರ್ಘ ಅವಧಿಯವರೆಗೆ ರಾವಣನ ಹತ್ತಿರ ಇದ್ದೆ. ಆ ಕಾರಣದ ಮೇಲೆ ನನಗೆ ನಿನ್ನ ಮೇಲೆ ಸಂದೇಹವಿದೆ. ಈಗ ನನಗೆ ನೀನು ಬೇಕಾಗಿಲ್ಲ. ನೀನು ನಿನಗೆ ಇಷ್ಟ ಬಂದಲ್ಲಿಗೆ ಹೋಗಿಬಿಡಬಹುದು. ಈಗ ನಿನಗೂ ನನಗೂ ಯಾವುದೇ ಬಗೆಯ ಸಂಬಂಧ ಇಲ್ಲ. ನೋಡಿ ಹೇಗಿದೆ ಈ ಪುರುಷ ಪ್ರಾಧಾನ್ಯತೆ. ಏಕೆಂದರೆ ಆತ ಹೇಳ್ತಾನೆ ಅದಕ್ಕೆ ಸಮಜಾಯಿಷನ್ನು ಕೂಡ. ಉಚ್ಚ ಕುಲದಲ್ಲಿ ಹುಟ್ಟಿ
ನೀನು ಇನ್ನೊಬ್ಬರ ಮನೆಯಲ್ಲಿ ಇದ್ದು ಬಂದಿರುವುದನ್ನು ಮತ್ತೆ ನಿನ್ನನ್ನು ನಮ್ಮ ಮನೆಯಲ್ಲಿ ಯಾರು ಇಟ್ಕೊಳ್ತಾರೆ? ಇಲ್ಲಿ ಒಂದು ಕಾನ್ಫ್ಲಿಕ್ಟ್, ಒಂದು ಸಂದೇಹ ಮೂಡುತ್ತದೆ, ಒಂದು ವೈರುಧ್ಯ ಕೂಡ ಎದ್ದು ಕಾಣ್ತದೆ. ಒಂದು ಕಡೆ ರಾವಣನನ್ನು ಮಹಾಬ್ರಾಹ್ಮಣ ಅಂತ ಈ ಮಹಾಕಾವ್ಯ ವರ್ಣಿಸ್ತದೆ, ಒಂದು ಕಡೆ ರಾಕ್ಷಸ ಅಂತ ಹೇಳ್ತದೆ, ಇನ್ನೊಂದು ಕಡೆ ಆತ ದುಷ್ಟ ಅಂತ ಹೇಳ್ತದೆ, ಏನೇನೇನೋ ಹೇಳ್ತದೆ. ಈ ಗುಣ ಮತ್ತು ನಡಾವಳಿಗಳಿಂದ ವರ್ಣ ನಿರ್ಧಾರ ಆಗ್ತದಂತ ಹೇಳುವವರೇ ಒಬ್ಬ ರಾಕ್ಷಸಿ ಗುಣ ಇರತಕ್ಕಂಥವನನ್ನು ಬ್ರಾಹ್ಮಣ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ಅದು ಜಾತಿ ಇತ್ತು ಅಂತಲೇ ಅವರು ಒಪ್ಕೊಂಡ ಹಾಗೆ. ಅಂಥ ರಾವಣ ಉಚ್ಚ ಕುಲದವನು ಅಂತ ಹೇಳೋರು, ಈ ರಾಮ ಅದಕ್ಕಿಂತಲೂ 2ನೇ ವರ್ಣದಲ್ಲಿರ್ತಕ್ಕಂಥ ಕ್ಷತ್ರಿಯ, ಅವನು ರಾವಣನಿಗಿಂತಲೂ ಶ್ರೇಷ್ಠ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ವರ್ಣಗಳ ವ್ಯವಸ್ಥೆಯನ್ನು ನೋಡಿದಾಗ. ಅಂಥದ್ರಲ್ಲಿ ಆತ ನೀನು ಉಚ್ಚ ಕುಲದಲ್ಲಿ ಹುಟ್ಟಿ ಇನ್ನೊಬ್ಬರ ಮನೆಯಲ್ಲಿ ಇದ್ದು ಬಂದಿರುವುದರಿಂದ ನಮ್ಮ ಮನೆಯಲ್ಲಿ ಮತ್ತೆ ಹೇಗೆ ಇಟ್ಟುಕೊಳ್ಳೋದು ಅಂತ ಪ್ರಶ್ನೆ ಮಾಡ್ತಾನೆ ಅನ್ನೋದು ರಾಮಾಯಣದಲ್ಲೇ. ಎಂಥ ಫ್ಯಾಂಟಸಿ ಕತೆ ಇದು ಅನ್ನೋದನ್ನು ತಾವೆಲ್ಲ ಚಿಂತನೆ ಮಾಡಬೇಕು. ನೀನು ರಾವಣನ ಅರಮನೆಯಲ್ಲಿದ್ದಾಗ ಆತ ನಿನ್ನನ್ನು ಬೇರೆ ದೃಷ್ಟಿಯಿಂದ ನೋಡಿರಬಹುದು. ಆದ್ದರಿಂದ ನಾನು ನಿನ್ನನ್ನು ಮತ್ತೆ ಹೇಗೆ ಸ್ವೀಕರಿಸಲಿ? ಸೀತೆಯನ್ನು ಕೇಳ್ತಾನೆ. ಸೀತೆ ಅನೇಕ ದಿನಗಳವರೆಗೆ ರಾವಣನಲ್ಲಿದ್ದು ರಾಮನನ್ನು ನೋಡಬೇಕಂತ ಹಂಬಲಿಸ್ತಾ ರಾವಣನ ವಧೆಯ ನಂತರ ಸೀತೆಯನ್ನು ರಾಮ ಅಯೋಧ್ಯೆಗೆ ಕರೆತಂದಾಗ ಒಂದಷ್ಟು ಸಾಂತ್ವನದ ಮಾತುಗಳು ಆಕೆ ನಿರೀಕ್ಷೆ ಮಾಡಿರ್ತಾಳೆ. ಆದರೆ ಗಂಡ ಅನಿಸಿಕೊಂಡಂಥ ರಾಮ ಬರಸಿಡಿಲು ಬಿಡದಂತೆ ಆಕೆ ಮೇಲೆ ಎರಗುತ್ತಾನೆ. ಆಕೆ ಮೇಲೆ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ನಿನ್ನನ್ನು ನನ್ನ ಮನೆಯಲ್ಲಿ ಹೇಗಿಟ್ಕೊಳ್ಳೋದು? ಇವೆಲ್ಲ ಪ್ರಶ್ನೆಗಳನ್ನು ಆತ ಮಾಡ್ತಾನೆ. ನಾನು ಯಾವುದಕ್ಕಾಗಿ ನಿನ್ನನ್ನು ಗೆದ್ದಿದ್ದೇನೋ ಆ ಕೆಲಸ ಪೂರ್ತಿಯಾಗಿದೆ. ಭಾಳ ಸ್ಪಷ್ಟವಾಗಿ ಆತ ಹೇಳ್ತಾನೆ. ಇದು ನನ್ನ ದೃಢ ನಿಶ್ಚಯ. ಈ ವಿಷಯವಾಗಿ ನೀನು ನಿನ್ನ ತಕರಾರು ಏನಾದರೂ ಇದ್ದರೆ ಲಕ್ಷ್ಮಣನ ಹತ್ರನೋ ಭರತನ ಹತ್ರನೋ ಕೇಳಬಹುದು. ಅಷ್ಟೇ ಅಲ್ಲ, ನೀನು ಶತ್ರುಘ್ನ, ಸುಗ್ರೀವ, ವಿಭೀಷಣ ಯಾರನ್ನು ಬೇಕಾದರೂ ಕೇಳಬಹುದು. ನನ್ನ ನಿಶ್ಚಯ ಮಾತ್ರ ದೃಢ. ನಾನು ನಿನ್ನನ್ನು ಸ್ವೀಕರಿಸುವುದಿಲ್ಲ. ನಿನಗೆ ಯಾವುದರಲ್ಲಿ ಸುಖ ಇದೆಯೋ ಅದನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನಿನಗಿದೆ. ರಾಮನಿಂದ ಒಂದಷ್ಟು ಹಿತನುಡಿಗಳು, ಸಂತೋಷದ ಸಿಂಚನದಂತಿರುವ ಆತನ ಮಾತುಗಳು ನಿರೀಕ್ಷೆ ಮಾಡಿದ ಸೀತೆಗೆ ಸಿಡಿಲ ಬಡದ ಹಾಗಾಗ್ತದೆ. ಆಕೆ ನಿಂತಲ್ಲೇ ಕುಸಿದು ಬೀಳ್ತಾಳೆ. ಭೂಮಿ ಬಾಯಿ ತೆರೆದಂತಾಗ್ತದೆ. ಒಬ್ಬ ಅಸಹಾಯಕ ಸ್ತ್ರೀ ಪರಪುರುಷನ ಹತ್ತಿರದಲ್ಲಿದ್ದು ಬಂದ ತಕ್ಷಣ ಆಕೆಯ ಶೀಲದ ಮೇಲೆ ಶಂಕಿಸುವಂಥದ್ದು. ಆಕೆಯನ್ನು ಗಂಡ ಅನಿಸಿಕೊಂಡವ ಯಾರ್ಯಾರ್ದೋ ಮಾತುಗಳನ್ನು ಕೇಳಿ ಅಥವಾ ತನ್ನ ಮನದಲ್ಲೇ ಬಂದ ಸಂದೇಹಗಳ ಮೂಲದಿಂದ ಆ ಸ್ತ್ರೀಯನ್ನು ತುಂಬು ಗರ್ಭಿಣಿಯಾಗಿದ್ದಾಗ ಕಾಡಿಗೆ ಕಳಿಸ್ತಕ್ಕಂಥದ್ದು. ಇಲ್ಲಿ ನಿಮಗೆ ಯಾವ ಪ್ರಜಾಪ್ರಭುತ್ವದ ಮೌಲ್ಯಗಳು, ಸ್ತ್ರೀ ಸಮಾನತೆಯ ಮೌಲ್ಯಗಳು ಅಥವಾ ಒಂದು ಸಂವಿಧಾನದ ಮೌಲ್ಯಗಳು ಯಾವೂ ನಿಮಗೆ ಸಿಗೋದಿಲ್ಲ. ಕೇವಲ ಇಲ್ಲಿ ನಿಮಗೆ ಕಾಣೋದು ಗೊಡ್ಡು ಸ್ಥಾಪಿತ ವೈದಿಕ ಆದರ್ಶಗಳು ಮತ್ತು ಸ್ತ್ರೀಯ ಶೋಷಣೆ, ಚಾತುರ್ವರ್ಣದ ಕೇವಲ ಪರಿಪಾಲನೆ. ಇದನ್ನು ಬಿಟ್ಟರೆ ಇಡೀ ರಾಮಾಯಣ ಮತ್ತು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಹಾಭಾರತ, ಇವೆರಡೂ ಕಥೆಗಳಲ್ಲಿ ನಿಮಗೆ ಯಾವುದೇ ಆದರ್ಶಗಳು, ಕೇವಲ ಒಂದಷ್ಟು ಅಲ್ಲಲ್ಲಿ ನೈತಿಕ ಮೌಲ್ಯಗಳು ಹೇಳುವ ಕತೆ ಉಪಕಥೆಗಳನ್ನು ಹೊರತುಪಡಿಸಿದರೆ ಒಟ್ಟಾರೆ ಈ ಎರಡೂ ಮಹಾಕಾವ್ಯಗಳ ಸಾರಾಂಶವನ್ನು ತೆಗೆದು ನೋಡಿದಾಗ ಇವು ಕೇವಲ ಚಾತುರ್ವರ್ಣದ ಪರಿಪಾಲನೆ ಮಾಡುವ, ಸ್ತ್ರೀಯ ಶೋಷಣೆಯನ್ನು ಮಾಡತಕ್ಕಂಥ, ಪುರುಷ ಪ್ರಾಬಲ್ಯವನ್ನು ಪ್ರತಿಪಾದಿಸ್ತಕ್ಕಂಥ ಕಥೆಗಳಾಗಿ ನಿಮಗೆ ಕಾಣ್ತವೆ ಹೊರತು ಬೇರಾವ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೌಲ್ಯಗಳಾಗಲಿ, ಸ್ತ್ರೀ ಸಮಾನತೆಯ ಮೌಲ್ಯಗಳಾಗಲಿ, ಆರ್ಥಿಕ ಸಮಾನತೆಯ ಮೌಲ್ಯಗಳಾಗಲಿ, ಶೈಕ್ಷಣಿಕ ಸಮಾನತೆಯ ಮೌಲ್ಯಗಳಾಗಲಿ ಅಥವಾ ಸಾಮಾಜಿಕ ಸಮಾನತೆಯ ಮೌಲ್ಯಗಳಾಗಲಿ ನಿಮಗೆ ಈ ಎರಡೂ ಕಥೆಗಳಲ್ಲಿ ಅಕ್ಷರಶಃ ಹುಡುಕಿದರೆ ಎಲ್ಲಿಯೂ ನಿಮಗೆ ಕಾಣಸಿಗುವುದಿಲ್ಲ. ಹಾಗಾಗಿ ರಾಮಾಯಣ ಮತ್ತು ಮಹಾಭಾರತಗಳು ಭಾರತದ ಫ್ಯಾಂಟಸಿ ಕಥೆಗಳು. ಇವು ಹಳ್ಳಿಗಾಡಿನ ಜನರು ದುಡಿದು ಬೇಜಾರಾದಾಗ ಮನರಂಜನೆಯ ನಿಮಿತ್ತವಾಗಿ ನೋಡಬಹುದಾದ ಕಥೆಗಳೇ ಹೊರತು ಇವುಗಳಲ್ಲಿ ಯಾವುದೇ ಆದರ್ಶ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬೇಕಾಗ್ತದೆ. ಶರಣ ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ
ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.